ಹೊಳೆ ಕಾಲೇಜು ಕಾಲೆ. ಇವತ್ತು ಹೋಳಿ ಕಾಲೇಜು ಕಾಲೆ. ಮಚ, ಕಲ್ಲರ್ ಹಬ್ಬದ ದಿನ ವೈಟ್ ಅಂಡ್ ವೈಟು. ತಿಂಡಿ ತಿಂದ? ಇಲ್ಲ ಕಣೋ. ಆಹಾ, ನಾನು ಮಾತ್ರ ಬಿಸಿ ಬಿಸಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಉಣ್ಕ ಬಂದ್ಬಿಟ್ಟೆ ಮಗ. ಟೇಸ್ಟ್ ಹೆಂಗಿತ್ತು ಅಂದ್ರೆ ಜಾಸ್ತಿ ಹೊಟ್ಟೆ ಉರ್ಸ್ಬೇಡ ಕಣೋ. ಹೆಂಗಿತ್ತು ಅಂತ ಹೇಳೋ. ಅಯ್ಯಪ್ಪ, ಹೆಂಗಿತ್ತು ಅಂತ ಕೇಳಕ್ಕೆ ಯಾಕೆ ಇಷ್ಟು ಹುರ್ಕತೆ ಇದೆಯಾ? ಮಜ್ನು ಸಾರ್, ನಿಮ್ ಲೈಲಾ ಮೇಡಮ್ ಬತ್ತವ್ರೆ ನೋಡಲಿ. ಯಾಕೋ ಸುಂದ್ರ, ಹಲ್ಲು ಚಿಲ್ವೇನೋ ಇವತ್ತು? ಯಾಕೆ ಡೌಟಾ? ಮತ್ತೆ ನನ್ನ ನೋಡಿದ ತಕ್ಷಣ ಈ ಅಂತ ಹಲ್ ತೋರಿಸ್ತಿದ್ದೆ, ಇವತ್ತೇನು ಆಗಲ್ಕೈ ತಿನ್ನೋಂತರ ಇದ್ಯಾ? ಮರ ಎಲ್ಲೋ ಅದೇ ಕೊಲ್ಯಾಕ್ ನಂಗೆ ಹೊಡಿತಾ ಇದ್ಯಾ? ಅವನು ಆಗ್ಲಕಾಯಿ ತಿಂದವನು, ಮಾವಿನಕಾಯಿ ತಿಂದವನು, ಉಪ್ಪಿನಕಾಯಿ ತಿಂದವನು, ಅವನು ಕೇಳು. ಅಷ್ಟಕ್ಕೂ ನಾನೇ ತಿಂದೆ ಗೊತ್ತಾ? ಏನು? ನಾಟಿ ಕೋಳಿ ಸಾರು, ಬಿಸಿ ರಾಗಿ ಮುದ್ದೆ. ಹೌದಾ? ಹೆಂಗೈತಿ ಅಂತ ಕೇಳು. ಹೆಂಗೆ? ಹೆಂಗಂದ್ರೆ ಅದ್ರ ಅಳಿಕೆ ಜಿಲ್ಲೆ ಇದ್ರೆ ಕಾಯಿಲ್ ಒಡಸಾಯಿಸ್ಬಿಡ್ತೀನಿ. ಬರೀ ಕಾಯಿ ಹೊಡೆಯೋದಾಯ್ತು, ಒಂದ್ಸರಿ ಪೂಜೆ ಮಾಡ್ಲಿಲ್ಲ. ಪಾಪ, ಅವನೇನೋ ಹೇಳ್ತಾ ಇದ್ದ. 2 ದಿನದಿಂದ ಎಲ್ಲೋಗಿದ್ದೆ? ಓಹ್, ಇದ ವಿಷಯ. ನಮ್ಮಪ್ಪ ರಾಮೇಗೌಡನ್ಗೆ ಯಾರೋ ಚಾಡಿ ಹೇಳವ್ರೆ, ಅದಕ್ ಬರಕ್ಕಾಗ್ಲಿಲ್ಲ. ನಮ್ಮಿಬ್ಬರ ಬಗ್ಗೆನಾ? ಏನ್ ಹೇಳಿದಾರೆ? ನಾನ್ ನಿನ್ ಜೊತೆ ಓಡಾಡೋದು, ನಿನ್ ಜೊತೆ ಮಾತಾಡೋದು, ಮತ್ತೆ ಏನೇನೇನೋ ಇದೆ ಅಂತ ಹೇಳವ್ರೆ. ಏನೇನೋ ಅಂದ್ರೆ? ನಮ್ಮಿಬ್ಬರ ಮಧ್ಯೆ ಏನಿದೆ? ಕುಡಿಯಕ್ ನೀರಿದ್ಯಾ? ನಮ್ಮಿಬ್ಬರ ಮಧ್ಯೆ ಏನಿದೆ ಅಂತ ಮೊದ್ಲು ಹೇಳು. ಏನಿದೆ? ಫ್ರೆಂಡ್ಶಿಪ್ ಇದೆ. ಮತ್ತೇನ್ ಹೇಳಿದಾರೆ? ನಿನ್ ಜೊತೆ ಓಡಾಡ್ಬಾರ್ದು, ನಿನ್ ಜೊತೆ ಮಾತಾಡ್ಬಾರ್ದು, ಮತ್ತೆ ನಿನ್ನ ನೋಡ್ಲೂಬಾರ್ದಂತೆ ಕಣೋ. ಏ ರಾಮ, ನಿಂತ್ಕೊಳ್ಳೋ, ನನ್ ಮಾತ್ ಕೇಳೋ. ಇದಕ್ಕ ನೀನ್ ಮಚ್ಚೆತ್ಕೊಂಡಿದ್ದು? ನೋಡು, ನೀನ್ ಮಾಡಿದ ಅವತಾರಕ್ಕೆ ನನ್ ಕಾಲ್ಗೆಜ್ಜೆನೆ ಕಟ್ಟಾಗೋಯ್ತು. ತಗೋ, ನೀರ್ ಕುಡಿ. ತೆಂಗಿನಕಾಯಿ ಕೊಡಕ್ಕೆ ಸಿಟಿಗೆ ಹೋಗ್ತಾ ಇದೀನಲ್ಲ, ಅಲ್ಲೇ ಸರಿ ಮಾಡಿಸ್ಕೊ ಬರ್ತೀನಿ. ಬೇಡ, ನಾನೇ ಸರಿ ಮಾಡಿಸ್ಕೋತೀನಿ. ನೋಡು, ನಾನು ತುಂಬಾ ಇಷ್ಟಪಟ್ಟಿರೋ ಕಾಲ್ಗೆಜ್ಜೆ ಅದು. ನಮ್ಮಜ್ಜಿ ಪ್ರೀತಿಯಿಂದ ಕೊಡ್ಸಿರೋದು. ಜೋಪಾನ. ಇದೊಂದೇ ಅಲ್ಲ, ನೀನೇನೇ ಇಷ್ಟಪಟ್ಟಿದ್ರು ನನ್ ಪ್ರಾಣ ಕೊಟ್ಟಾದ್ರೂ ಕಾಪಾಡ್ತೀನಿ. ಏನು? ಕಾಲ್ಗೆಜ್ಜೆಗೋಸ್ಕರ ಪ್ರಾಣನೇ ಕೊಡ್ತೀಯಾ? ಬೇಡಪ್ಪ, ಕಾಲ್ಗೆಜ್ಜೆ ಮಾತ್ರ ವಾಪಸ್ ಕೊಡು ಸಾಕು. ನಮ್ಮಪ್ಪ ಬೈತಾರೆ. ಹೊರಡ್ತೀನಿ.